ಪ್ರತಿಯೊಬ್ರು ನಾವಿಕರು ಬರ್ತಿದ್ದ ಹಾಗೇನೆ ಈ ವೇದಿಕೆಯ ತೂಕ ಜಾಸ್ತಿ ಆಗ್ತಾ ಇದೆ. ನಮಗ್ ಸ್ವಲ್ಪ ಹೆಮ್ಮೆ ಜಾಸ್ತಿ ಆಗ್ತಾ ಇದೆ. ಶ್ರೀಕೃಷ್ಣ ದೇವರಾಯ ಸಿನಿಮಾದ ಒಂದು ಅಮೂಲ್ಯ ರತ್ನ ಅನುಭವ ಹೇಳ್ಬೋದು. ಅದನ್ನ ಲಕ್ಷ್ಮಿ ಮೇಡಮ್ ಅವರು ಅವರ ಧ್ವನಿಯಲ್ಲಿ ಕೇಳೋದು ಅದು ಇನ್ನೊಂದು ರೀತಿಯ ಹಬ್ಬ. ಲಕ್ಷ್ಮೀ ನಾಗರಾಜ್ ಅವರೇ, ಸರಿಗಮಪ ಚಾಂಪಿಯನ್ಶಿಪ್ಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸಂಗೀತ ಮನೆತನದಿಂದ ಬಂದವರು ಲಕ್ಷ್ಮಿಯವರು. ಆ ಒಂದು ಶಿಕ್ಷಣ ನಿಮಗೆ ಸಿಗ್ತಾ ಇದೆ, ಅದಕ್ಕೆ ನಿಮ್ಮ ಪುಣ್ಯ ಅಂತ ಹೇಳ್ಬೋದು. ಅಂಡ್ ಒಂದು ತಂಡಕ್ಕೆ ನೀವು ಮೆಂಟರ್ ಆಗಿ ಆ ತಂಡವನ್ನ ನೀವು ನಡೆಸ್ತಾ ಇದ್ದೀರಾ. ಸೊ ಅದರ ಸಂತೋಷ ನಿಮ್ಗೆ ಎಷ್ಟಿದೆ? ತುಂಬಾ ಹೊಸ ಅನುಭವ ಅನಿಸ್ತದೆ. ಇನ್ಫ್ಯಾಕ್ಟ್ ಇಟ್ಸ್ ವೆರಿ ವೈಬ್ರೆಂಟ್. ಬೇರೆ ಸೀಸನ್ ಗಳಿಗೆ ಹೋಲಿಸ್ಕೊಂಡ್ರೆ ಎಲ್ಲಾ ಸೀಸನ್ ನ ಕ್ರೀಮ್ ಈ ಸೀಸನ್ ನಲ್ಲಿ ಇದ್ದಾರೆ. ಸೊ ನಾನ್ ಅನ್ಕೋತಾ ಇರೋದು ದಿಸ್ ವಿಲ್ ಬಿ ದ ಬೆಸ್ಟ್ ಸೀಸನ್ ಅಂತ. ಪ್ರತಿಯೊಬ್ರು ಸಿಂಗರ್ಸ್ ಕೂಡ ಅದ್ಭುತವಾದ ಸಿಂಗರ್ಸ್ ಇದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಮಹಾಗುರುಗಳು ಅರ್ಜುನ್ ಜನ್ಯ ಸರ್, ವಿ.ಪಿ. ಸರ್, ಇಂಥ ದೊಡ್ಡ ತೀರ್ಪುಗಾರ ಇರುವಾಗ ಇನ್ನೇನ್ ಬೇಕಾಗಿದೆ? ಇಂಥ ಅದ್ಭುತವಾದ ಮ್ಯೂಸಿಷಿಯನ್ಸ್ ಇದ್ದಾರೆ. ಹಾಡೋದೊಂದು ತುಂಬಾ ದೊಡ್ಡ ಖುಷಿ. ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಅಂಡ್ ನಿಮ್ ಟೀಮಿಗೆ ಬರೋದಕ್ಕೆ ಎಲ್ಲರೂ ಎಕ್ಸೈಟೆಡ್ ಆಗಿ ಕಾಯ್ತಾ ಕೂತಿದ್ದಾರೆ. ಸೊ ಇವರ ಬಗ್ಗೆ ವಿ.ಪಿ. ಸರ್, ನಿಮ್ಮ ಮಾತು. ವಿದ್ಯಾವಂತರೆಲ್ಲರೂ ಒಂದ್ ಕಡೆ ಸೇರ್ತಾ ಇದ್ದಾರೆ. ಅದರ ಕಳೆ ಹೇಗಿರುತ್ತೆ, ಅದರ ವರ್ಚಸ್ಸು ಹೇಗಿರುತ್ತೆ. ಸರೆಗಮಪ ಅಂದಿಗೂ ಇಂದಿಗೂ ಎಂದೆಂದಿಗೂ ವಿದ್ಯೆಗೆ, ಸಂಗೀತಕ್ಕೆ ಪ್ರಾಶಸ್ತ್ಯತೆ ನೀಡ್ತಿರುವಂತಹ ಸುಂದರವಾದ ವೇದಿಕೆ. ಈ ವೇದಿಕೆಗೆ ತಮಗೆ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ವಿ.ಪಿ. ಸರ್. ಮಹಾಗುರುಗಳೇ, ವೆಲ್ಕಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಾವೇ ಎಕ್ಸೈಟೆಡ್ ಆಗಿದ್ದೀವಿ. ಈಗ ಇಷ್ಟು ಜನ ಕಲಿತ ವಿದ್ಯಾವಂತರು ಅಲ್ವಾ? ಈ ಮಕ್ಕಳ ಹಿಂದೆ ನಿಂತರೆ ಅದೊಂದು ದೊಡ್ಡ ಬ್ಲೆಸ್ಸಿಂಗ್ಸ್ ಆಗುತ್ತೆ. ಇಷ್ಟು ಕಲಿತ ಮಕ್ಕಳಿಗೆ ಕಂಟ್ರೋಲ್ ಮಾಡಿಕೊಂಡು ಅವರಿಗೆ ಭಾವ, ರಾಗ, ತಾಳ ವಿಷಯಗಳು ಹೇಳ್ತಾ ನಮ್ಮ ಸಂಸ್ಕೃತಿ ಬೇರನ್ನು ತಿಳಿಸುವ ಒಂದು ಪುಣ್ಯ ಇದೆಯಲ್ಲ, ಅದು ನಿಮಗೆ ದೊರೆತ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ. ಖಂಡಿತ ಸರ್, ನಿಮ್ಮ ಆಶೀರ್ವಾದದಿಂದ ನಾನು ನಿಜವಾಗ್ಲೂ ನೆನೆಸ್ಕೋಬೇಕು. ನಾನು ಪ್ಲೇ ಬ್ಯಾಕ್ ಅಂತ ಮೊದಲು ಹಾಡಿದ್ದು ನಮ್ಮ ಮಹಾಗುರುಗಳಿಗೆ. ವಾವ್. ನಾನು ಆ್ಯಕ್ಚುಲಿ ನಾವು ಯಾರು ಅಂತ ಸರ್ಗೆ ಮುಂಚೆ ಅವ್ರಿಗೆ ನೋಡಿದ್ದು ಇಲ್ಲ, ಕೇಳಿದ್ದು ಇಲ್ಲ. ಟಿ.ಎನ್. ಸೀತಾರಾಮ್ ಸರ್ ಅವರು ಮೀರಾ ಮಾಧವ ರಾಘವ ಅಂತ ಚಲನಚಿತ್ರ ಮಾಡ್ತಾ ಇದ್ರು. ಸರ್ ಸ್ಟುಡಿಯೋ ಕರ್ಕೊಂಡು ಹೋದ್ರು. ಜಸ್ಟ್ ನನ್ನನ್ನು ನನ್ನ ತಂಗಿನೂ ಹಾಡಮ್ಮ ಅಂದ್ರು. ತೆರೆದಿದೆ ಮನೆ ಹಾಡಿದ್ವಿ. ಸರ್ ಹಾರ್ಮೋನಿಯಂ ನುಡ್ಸಿದ್ರು. ನಾಳೆ ರೆಕಾರ್ಡಿಂಗ್ ಬಾಮ್ಮ ಅಂದ್ರು. ಅದಕ್ಕಿಂತ ಪುಣ್ಯ ಏನಿಲ್ಲ. ನೆಕ್ಸ್ಟ್ ಡೇ ಮೀರಾ ಮಾಧವ ರಾಘವ ಫಿಲಮ್ಗೆ ನಾನು ಮತ್ತೆ ಇಂದು ಡೆಬ್ಯೂ ಹಾಡಿದ್ವಿ. ಅದೊಂದು ಮರೆಯಕ್ಕಾಗದೇ ಇರೋಂಥ. ಯಾರಾದರೂ ಗಾಯಕರು ಬಂದು ಹೇಳಿದ್ದನ್ನ ಕೇಳಿಸ್ಕೊಂಡ ತಕ್ಷಣನೇ ನಾಳೆ ರೆಕಾರ್ಡಿಂಗ್ ಮಾಡ್ತೀವಿ ನಾವು. ಅಷ್ಟೇ. ಯಾಕಂದ್ರೆ ಕೇಳಿಸ್ಕೊಳ್ಳೋದೊಂದು ಇದೆಯಲ್ಲ, ದೊಡ್ಡ ಗುಣ ಅದು. ಈ ಎಲ್ಲ ಈಗ ಇದುವರೆಗೂ ಬಂದೋದ್ರಲ್ಲ, ಈ ತಳಿಗಳೆಲ್ಲ ಪುತ್ತಳಿಗಳೇ. ಆಹಾ ಆಹಾ, ಮಹಾಗುರುಗಳೇ, ಸೂಪರ್. ಧನ್ಯವಾದಗಳು. ಆ ಗೌರವ, ವಿನಯ ಈ ವೇದಿಕೆಗೆ ಸಿಗ್ತಾ ಇದೆ ಲಕ್ಷ್ಮಿಯವರ ಮೂಲಕ. ತುಂಬಾ ವಿದ್ವತ್ ಸೇರ್ತಾ ಇದೆ. ಹಾಗೇನೆ ಟೀಮ್ ಲಕ್ಷ್ಮಿಯಲ್ಲಿ ಹಾಡೋದಕ್ಕೆ ಎಲ್ಲ ಕಂಟೆಸ್ಟೆಂಟ್ಸ್ ನಾನು ನೀವು ಅಂತ ಕಾಯ್ತಾ ಇದ್ದಾರೆ. ಬಟ್ ಯಾರು ಆಯ್ಕೆ ಆಗ್ತಾರೆ ಅನ್ನೋ ಕುತೂಹಲ ನನಗೂ ಇದೆ. ಒನ್ಸ್ ಅಗೇನ್ ವೆಲ್ಕಮ್ ಟು ಸರಿಗಮಪ ಚಾಂಪಿಯನ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಪೃಥ್ವಿ, ನಮ್ಮ ಬೇಕರಿ ಹುಡುಗಿ. ಮತ್ತೆ ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಿ ಅಕ್ಕ, ನೀವು ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಏನು ಬೇಕರಿಗಳಲ್ಲೆಲ್ಲ ಸಾಲ ಮಾಡ್ಕೊಂಡ್ಬಿಟ್ಟಿದ್ಯಾ? ಈಗ ತೀರ್ಸಿದ್ಯಾ ಅಥವಾ ಬಾಕಿ ಏನಾದ್ರು ಉಳಿಸ್ಕೊಂಡಿದ್ಯಾ? ಇಲ್ಲ ಅಕ್ಕ, ತೀರ್ಸಿದ್ದೀನಿ. ಆದ್ರೆ ಇಲ್ಲಿ ಎಲ್ಲೂ ಬೇಕ್ರಿನೇ ಇಲ್ಲ, ಇಲ್ಲ ಸುತ್ತಮುತ್ತ. ಬಟ್ ಆದ್ರೂ ನಿಮ್ಮಿಬ್ಬರ ಪರ್ಫಾರ್ಮೆನ್ಸ್ ಎಷ್ಟು ಸಿಹಿಯಾಗಿತ್ತು ಅಂದ್ರೆ ಅಷ್ಟು ಸಿಹಿಯಾಗಿತ್ತು. ಎಷ್ಟು ಸಿಹಿ ಅನ್ನೋದನ್ನ ನಮ್ಮ ವಿ.ಪಿ. ಸರ್ ಹೇಳ್ತಾರೆ. ಮಧ್ಯದಲ್ಲಿ ಅವರು ಆ ಸಿಹಿನ ಎಂಜಾಯ್ ಮಾಡ್ತಾ ಇದ್ರು. ವಾ 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 ಅಂತಿದ್ರು. ಪೃಥ್ವಿ ಭಟ್, ಎಸ್ ಸರ್. ಇಲ್ಲಿ ಹತ್ತಿರದಲ್ಲಿ ಬೇಕ್ರಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಈ ಕಾರ್ಯಕ್ರಮಕ್ಕೆ ನೀವು ಬೇಕ್ರಿ. ಥ್ಯಾಂಕ್ ಯು. ಅರ್ಜುನ್ ಸರ್ ಬಂದಾಗ ಒಂದು ಮಾತು ಹೇಳಿದ್ರು. ಇಷ್ಟು ದಿನ ಇವರೆಲ್ಲ ಹಾಡಿದ್ರು, 17 ಸೀಸನ್ನು. ಚಾಂಪಿಯನ್ಶಿಪ್ಪಲ್ಲಿ ಏನಂದ್ರೆ ಪರಿಪಕ್ವತೆಯನ್ನು ನಾವು ಇಲ್ಲಿ ಪಡಿಬೇಕು ಅಂತ. ಆ ಮಾರ್ಗದಲ್ಲಿ ನೀವಿಬ್ಬರು ಆಲ್ರೆಡಿ ಇದ್ದೀರಾ ಅಂತ ನನಗೆ ಅನ್ನಿಸ್ತು. ಥ್ಯಾಂಕ್ ಯು ಸರ್. ಇಟ್ ಈಸ್ ಆಲ್ ಅಬೌಟ್ ರಿಫೈನಿಂಗ್ ಯುವರ್ ಓನ್ ಆರ್ಟ್. ಆರ್ಟಿಸ್ಟ್ ಜರ್ನಿ ಏನಂದ್ರೆ ನಮ್ಮ ಕಲೆಯನ್ನ ಪ್ರತಿನಿತ್ಯ ಅದನ್ನ ಇನ್ನೂ ಎಷ್ಟು ರಿಫೈನ್ ಮಾಡೋದು, ಡಿಫೈನ್ ಮಾಡೋದು, ಅದೇ ನಮ್ಮ ಕರ್ತವ್ಯ. ಬಟ್ ಫ್ಯಾಂಟಾಸ್ಟಿಕ್ ರೆಂಡಿಷನ್. ಆಮೇಲೆ ನಮ್ಮ ರಜತ್ ಫ್ಯಾಂಟಾಸ್ಟಿಕ್ ಆಗಿ ಹಾಡಬೇಕು. ಥ್ಯಾಂಕ್ ಯು ಸರ್. ರಜತ್ ಬಗ್ಗೆ ಹೇಳ್ಬೇಕಂದ್ರೆ ಸುಮಾರು ಕೆಲಸ ಮಾಡಿದ್ದೀವಿ. ಒಂದು ಫುಲ್ ಆಲ್ಬಮ್ ರಜತ್ ನನಗೋಸ್ಕರ ಹಾಡ್ತಾ ಇದ್ರು ಒಂದು ಸಿನಿಮಾಗೆ. ಅದು ಆಗಿದ ತಕ್ಷಣ ಅದನ್ನು ಅನೌನ್ಸ್ ಮಾಡ್ತೀವಿ. ಫುಲ್ ಆಲ್ಬಮ್ ಇದೆ. ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ಅವರು ಒಂದೊಂದ್ಸತಿ ಟ್ರ್ಯಾಕ್ ಹಾಡೋಕ್ಕೆ ಅಂತ ಸಿಂಗರ್ಸ್ ಬಂದಾಗ ಕಂಪೋಸಿಂಗ್ ಟೈಮಿಂದಾನೆ ಅದನ್ನು ಫಿಕ್ಸ್ ಮಾಡಿ ಮಾಡ್ತಾ ಯಾವ ಹಾಡನ್ನು ಹಾಕಿದ್ರು ಇವರೇ ಹಾಡಿರೋದು ಆ ವಾಯ್ಸ್ನ ರೀಪ್ಲೇಸ್ ಅಂತ ಯೋಚನೆನೂ ಬರ್ತಾ ಇಲ್ಲ ನಮಗೆ. ಯಾಕಂದರೆ ಅಷ್ಟು ಬ್ಯೂಟಿಫುಲ್ ಆಗಿ ಹಾಡಿದೆ.
ಅವ್ರಿಗೆ ತುಂಬ ವೆರೈಟಿ. ಒಂದು ಸ್ಪ್ಯಾನಿಷ್ ಸಾಂಗ್ ಹಾಡಿದ್ದಾರೆ, ಕಂಪ್ಲೀಟ್ಲಿ ಸ್ಪ್ಯಾನಿಷ್. ನಾನೇ ಶಾಕ್ ಆಗ್ಬಿಟ್ಟೆ, ವಾಟ್ ಅ ಸಿಂಗರ್ ಹಿ ಈಸ್ ಅಂತ. ಅದ್ಭುತವಾದ ಟೋನ್ ಇರೋಂಥ ನಮ್ಮ ಇಂಡಸ್ಟ್ರಿಯ ಫ್ಯೂಚರ್ ಒನ್ ಆಫ್ ದ ವಾಯ್ಸ್. ಪೃಥ್ವಿಯವರೇ, ಮ್ಯಾಜಿಕ್ ಇತ್ತು ನಿಮ್ಮ ವಾಯ್ಸಲ್ಲಿ. ಅದು ನಿಮ್ಮ ವಾಯ್ಸ್ ಈಕ್ಯೂ ಮಾಡಿದ್ರ, ಅದಕ್ಕೆ ಒಂದು ಚಿಕ್ಕ ರಿವರ್ಬ್ ಡಿಲೇ ಎಲ್ಲ ಹಾಕಿದ್ರು, ಎಷ್ಟು ಚೆನ್ನಾಗಿ ಕೇಳಿ, ರೆಕಾರ್ಡೆಡ್ ಥರ ಕೇಳಿಸ್ತಾರೆ ವಾಯ್ಸು. ಥ್ಯಾಂಕ್ ಯು ಸೊ ಮಚ್, ಸೂಪರ್ಬಾಗಿ ಆಡಿದ್ರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅರ್ಜುನ್ ಸರ್. ಮಹಾಗುರುಗಳೇ, ರಜತ್, ನೀವು ಅವಕಾಶಗಳನ್ನೆಲ್ಲ ಉಪಯೋಗಿಸ್ಕೊಳ್ಳಿ, ನಿಮಗೆ ಒಳ್ಳೆ ಭವಿಷ್ಯ ಇದೆ ಅಂತ ಅನಿಸುತ್ತೆ. ಆಕೆ ಕೂಡ ಅಷ್ಟೇ, ಆಕೆ ಈಗ ಚೆನ್ನಾಗಿ ನರ್ಚರ್ ಆಗ್ತಾ ಇದೆ ವಾಯ್ಸ್. ಆಕೆಗೆ ನಿಮಗೆಲ್ಲ ಗೊತ್ತಿದೆಯೋ ಇಲ್ವೋ, ಈ ಲಾಸ್ಟ್ ಸೀಸನ್ ಮುಗಿದ ಮೇಲೆ ಆಕೆ ಕಂಟಿನ್ಯೂಸ್ ಆಗಿ ನಮ್ಮ ಸ್ಟುಡಿಯೋಗೆ ಬರ್ತಿದ್ದಾಳೆ. ಡೈಲಿ ನಾವು ಕನಿಷ್ಠ 2-3 ಹಾಡು ಕಂಪೋಸ್ ಮಾಡ್ತಾನೆ ಇರ್ತೀವಿ. ನನ್ನ ಮಗಳು ರಾಘವೇಂದ್ರ ಸ್ವಾಮಿಗಳದು ಒಂದು ಸುಪ್ರಭಾತ ಮಾಡಿ ಅಪ್ಪ ಅಂತ ಕೇಳಿದ್ಲು. ಈಕೆ ಎದುರು ಕೂತಿದ್ಲು. ಹಾಡ್ತೀಯಮ್ಮ ಅಂದೆ. ಒಂದು ರಾಗ ಹಿಡಿದು ಅದರಲ್ಲಿ ಓಪನಿಂಗ್ ಲೈನ್ ಹೇಳಿದೆ. ಆಕೆ ಹಾಡಿದ ಮೇಲೆ ಇಡೀ ಸುಪ್ರಭಾತವನ್ನು ಅವಳ ಕೈಯಲ್ಲೇ ಹಾಡಿಸ್ಬೇಕು ಅಂತ ನಿರ್ಧಾರ ಮಾಡಿ ಹಾಡಿಸಿದ್ದೀವಿ. ಬಂದವರೆಲ್ಲ ಆ ದನಿನೇ ಕೇಳ್ತಿರ್ತಾರೆ. ಒಂದು ಲೈನ್ ಹಾಡ್ತೀಯಾ? ಫಸ್ಟ್ ಕ್ಲಾಸ್. ಶಿ ಈಸ್ ಬ್ಲೆಸ್ಡ್. ಓಕೆ, ಸಮೀಪದಲ್ಲೇ ಆಕೆ ಉತ್ತಮ ಗಾಯಕಿಯಾಗಿ ಚಿತ್ರರಂಗಕ್ಕೋ ಕಲಾರಂಗಕ್ಕೋ ಅಥವಾ ನಮ್ಮ ಸಂಗೀತ ರಂಗಕ್ಕೋ ಬರ್ತಾಳೆ. ಅರ್ಜುನ್ ಹೇಳ್ತಾ ಇದ್ರು, ಇವರು ಇಷ್ಟು ಚೆನ್ನಾಗೆಲ್ಲ ಹಾಡ್ತಾರಲ್ಲ, ಯಾವ ಸಿನಿಮಾದಲ್ಲಿ ಇವ್ರಿಗೆ ಹಾಡ್ಕೊಡೋದು ಅಂದರು. ನಾನಂದೆ, ಇವ್ರಿಗೆಲ್ಲ ಸಿನಿಮಾ ಬೇಡ, ನೀನು ಹಾಡು ಕಂಪೋಸ್ ಮಾಡು, ನಾನು ಬರ್ಕೊಡ್ತೀನಿ, ಎಲ್ಲ ಹೊಸ ಸಿಂಗರ್ ಕೈಲಿ ಹಾಡಿಸು, ಒಂದು ದೊಡ್ಡ ಆಲ್ಬಮ್ ವರ್ಲ್ಡ್. ಆಮೇಲೆ ಅವ್ರಿಗೆಲ್ಲ ಒಂದು ಪ್ರಾಶಸ್ತ್ಯ ಕೊಟ್ಟಂಗೆ ಆಗುತ್ತೆ ಅಂದೆ. ಆತ ಅಕ್ಸೆಪ್ಟ್ ಮಾಡಿದ್ದಾನೆ. ಇನ್ನು ಮುಂದೆ ಈ ಚಾಂಪಿಯನ್ಶಿಪ್ ಆಗೋದ್ರೊಳಗೆ ಅದು ಇದು ಮಾಡ್ತಿರ್ತೀವಿ. ಖಂಡಿತ ನೀವು ಗಾಯಕರು ದಯೆ ತೋರಿಸಿ ಹಾಡಬೇಕು. ಮಹಾಗುರುಗಳು ಎಂಥ ಅದ್ಭುತವಾದಂತಹ ಮಾತು ಹೇಳಿದ್ರು. ಅವಕಾಶಗಳು ತುಂಬಾ ಮುಖ್ಯ, ಸಿಗುವಂತಹ ಅವಕಾಶಗಳನ್ನ ಬಳಸ್ಕೊಳ್ಳಿ ಅಂತ ಹೇಳಿ. ಅದೇ ರೀತಿ ನಮ್ಮ ರಜತ್ ಅವ್ರ ಬಗ್ಗೆ ನನಗೆ ಬಹಳ ಸಂತೋಷ ಇದೆ. ಯಾಕಂದ್ರೆ ಇತ್ತೀಚೆಗೆ ಬಂದಂತ ಹಿಟ್ಲರ್ ಕಲ್ಯಾಣ ಸೂಪರ್ ಹಿಟ್ ಸೀರಿಯಲ್, ಅದರಲ್ಲಿ ಒಂದು ಹಾಡು ತುಂಬಾ ವೈರಲ್ ಆಗಿದೆ. ಆ ಹಾಡನ್ನ ರಜತ್ ಅವ್ರು ಹಾಡಿದರೆ. ಈ ವೇದಿಕೆ ಮೇಲೆ 2 ಲೈನ್ ಅದನ್ನ ಹಾಡಬೇಕಾಗಿ ಕೋರಿಕೆ. ಥ್ಯಾಂಕ್ ಯು ರಜತ್, ದಟ್ ವಾಸ್ ವೆರಿ ಬ್ಯೂಟಿಫುಲ್. ಈಗ ರಜತ್ ಹಾಗೂ ಪೃಥ್ವಿ ಭಟ್ ಯಾವ ಟೀಮ್ಗೆ ಆಯ್ಕೆ ಆಗ್ತಾರೆ ಅನ್ನೋದನ್ನ ಮಹಾಗುರುಗಳು ಹೇಳ್ತಾರೆ. ಈ ಜೋಡಿ ನಂದಿತಾ ಅವರ ಟೀಮ್ಗೆ ಹೋದರೆ ಒಳ್ಳೆಯದು. ಕಂಗ್ರ್ಯಾಚುಲೇಷನ್ಸ್ ರಜತ್ ಹಾಗೂ ಪೃಥ್ವಿ, ನೀವು ಆಯ್ಕೆ ಆಗಿದ್ದೀರಾ ನಂದಿತಾ ಅವರ ತಂಡಕ್ಕೆ.